ಮುಖ್ಯಸ್ಥರು ಯಾರು, ಯಾರಿಗೆ ನಾವು ತಿಳಿಸ್ಬೇಕು, ಅದು ನೋಡಲ್ಲ. ಹಾಗಾಗಿ ನಾವು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಏನಿದೆ ಒಂದು ಯೋಜನೆ ತಯಾರಾಗುತ್ತೆ ರಾಸಾಯನಿಕ ವಿಕೋಪಗಳ ಒಂದು ನಿರ್ವಹಣೆಗಾಗಿ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ರಾಸಾಯನಿಕ ವಿಕೋಪ ನಿರ್ವಹಣಾ ಯೋಜನೆ ಅಂತ ಹೇಳಿ ಈ ಯೋಜನೆಯನ್ನ ಅವ್ರು ಏನ್ ಮಾಡ್ತಾರೆ, ಆಗಾಗ ಮಾಕ್ ಡ್ರಿಲ್ ಮಾಡ್ತಾರೆ, ರಿಹರ್ಸಲ್ ಮಾಡ್ತಾರೆ ಅಂತ ಹೇಳಿ ತಾಲೀಮುಗಳನ್ನ ನಡೆಸ್ತಾರೆ. ಯಾಕಂದ್ರೆ ತಾಲೀಮು ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ಇಲ್ಲಿ ಏನಾದ್ರು ಗ್ಯಾಪ್ಸ್ ಏನಾದ್ರು ಕಂಡು ಬಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಸಂಪನ್ಮೂಲ ಕೊರತೆ ಕಂಡು ಬಂದಿರಬಹುದು, ಸಿಬ್ಬಂದಿ ಕೊರತೆ ಕಂಡು ಬಂದಿರಬಹುದು, ಅಥವಾ ಡಾಕ್ಟರ್ಸ್ಗಳ ಕೊರತೆ ಕಂಡು ಬಂದಿರಬಹುದು, ಅಥವಾ ಫೈರ್ ಇಂಜಿನ್ಗಳ ಕೊರತೆ ಕಂಡು ಬಂದಿರಬಹುದು. ಆ ಟೈಮಲ್ಲಿ ಒಂದ್ ವೇಳೆ ಈ ತರ ಒಂದು ಸಿಚುವೇಶನ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಆದಾಗ ನಾವು ಬೇರೆ ಸಂಪನ್ಮೂಲಗಳನ್ನು ಕೂಡ ಉಪಯೋಗಿಸಿಕೊಳ್ಳುವಂತ ಒಂದು ಅವಕಾಶ ನಮಗೆ ಸಿಗುತ್ತೆ. ಯಾಕಂದ್ರೆ ಈ ತರ ಯೋಜನೆ ತಯಾರಾಗಿದ್ರೆ, ಪೂರ್ವ ಸಿದ್ಧತೆ ಯೋಜನೆ ತಯಾರಾಗಿದ್ರೆ. ಇಲ್ಲದೆ ಇದ್ರೆ ನಮಗೆ ಯಾವುದೋ ರೀತಿ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿ ಸಾವನ್ನೋವುಗಳು ಜಾಸ್ತಿ ಆಗುವಂತ ಸಂದರ್ಭನೇ ಜಾಸ್ತಿ ಇರುತ್ತೆ ಅನ್ನುವಂತ ಮಾತನ್ನ ತಿಳ್ತಾ ಇದ್ರಿ. ಇದು ಒಂದು. ಹಾಗಾಗಿ ಇದನ್ನ ಮಾನಿಟರ್ ಮಾಡುವುದು ಸರ್ಕಾರಿ ಮಟ್ಟದಲ್ಲಿ. ಯಾಕಂದ್ರೆ ಹೇಳ್ತಾ ಇದ್ರಿ ಸರ್ಕಾರಿ ಇಲಾಖೆಗಳೇ ಇದನ್ನ ಮಾನಿಟರ್ ಮಾಡಬೇಕು ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ರಿ. ಸಮುದಾಯ ಮಟ್ಟದಲ್ಲಿ ಸಮುದಾಯಕ್ಕೆ ಇದರ ತಿಳುವಳಿಕೆ ಕಡಿಮೆ ಇದೆ. ಆಕ್ಚುಲಿ ಆ ತರ ನೋಡಿದಾಗ ಬಹಳ ತಿಳುವಳಿಕೆ ಕಡಿಮೆ ಇದೆ. ಇವನ್ ನಮ್ಮ ಸಿಬ್ಬಂದಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಬಹಳ ಕಡಿಮೆ ಇದೆ, ರಾಸಾಯನಿಕ ವಿಕೋಪಗಳ ಬಗ್ಗೆ. ಯಾಕಂದ್ರೆ ಹಲವಾರು ಇಲ್ಲಿ ರಾಸಾಯನಿಕ ವಸ್ತುಗಳು, ಕೆಮಿಕಲ್ಸ್ ಬಗ್ಗೆ ಜಾಸ್ತಿ ಅವರಿಗೆ ಮಾಹಿತಿ ಇರುವುದಿಲ್ಲ. ಹಾಗಾಗಿ ನಮ್ಮ ಇಲಾಖೆಗಳು ಇದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದು, ಸತತವಾಗಿ ನಿರಂತರವಾಗಿ ಇದನ್ನು ಮಾನಿಟರ್ ಮಾಡಿ ಅಲ್ಲಿ ಒಂದು ಹೇಳಿದ್ರಿ ನೀವು ವಿದಿನ್ ದಿ 4 ವಾಲ್ಸ್ ಅಂತ ಹೇಳಿದ್ರಿ. ಅದೆಲ್ಲ ಹೇಗೆ, ಅದು ಕ್ವಾಲಿಟಿ ಹೇಗೆ ಮೇಂಟೈನ್ ಮಾಡ್ತಾರೆ, ಮಾನಿಟರಿಂಗ್ ಹೇಗೆ ಮಾಡ್ತಾರೆ ಅನ್ನೋದೊಂದು ಕೂಡ ಸ್ವಲ್ಪ ತಿಳಿಸಿದರೆ, ಸಮುದಾಯ ಮಟ್ಟದಲ್ಲಿ ಇದರ ಪಾತ್ರ ಏನು, ಇಲಾಖೆಗಳ ಮಟ್ಟದಲ್ಲಿ ಇದರ ಪಾತ್ರ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಸೊ ಸಿಬ್ಬಂದಿಗೂ ಕೂಡ ಸ್ವಲ್ಪ. ಇದರಲ್ಲಿ ಮುಖ್ಯವಾಗಿ 2 ಡಿಪಾರ್ಟ್ಮೆಂಟ್ಗಳು ಮಾನಿಟರ್ ಮಾಡ್ತವೆ. ಒಂದು ಫ್ಯಾಕ್ಟರಿ ಇನ್ಸ್ಪೆಕ್ಟರೇಟ್, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅಂತಿದೆ. ಅವರು ಮೇನ್ಲಿ ಆನ್ ಸೈಟು ಆಫ್ ಸೈಟ್ ಅವರು ನೋಡ್ಕೊಳ್ತಾರೆ. ಅದಲ್ಲದೆ ನಮ್ಮ ಪರ್ಯಾವರಣ ಮತ್ತು ವನ ಮಂತ್ರಾಲಯದಿಂದ 6 ರೀಜನಲ್ ಆಫೀಸ್ಗಳಿವೆ ಈ ಭಾರತ ದೇಶದಲ್ಲಿ. ಬೆಂಗಳೂರಲ್ಲಿರೋದು ಸೌತ್ ಝೋನ್ ಆಫೀಸು ಅಂತ, ಪೂರಾ ದಕ್ಷಿಣ ಭಾರತ ಇರುವಂತಹ ಸ್ಟೇಟ್ಗಳನ್ನ ನಾವು ಕವರ್ ಮಾಡ್ತೀವಿ. ನಾವು ಕೂಡ ಮಾನಿಟರಿಂಗಿಗೆ ಹೋಗಿ ಅಲ್ಲಿರುವಂತಹ ಪ್ರಿಪೇರ್ಡ್ನೆಸ್ ಅನ್ನ ನೋಡ್ತೀವಿ. ಇದಲ್ಲದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ಫ್ಯಾಕ್ಟರಿ ಇನ್ಸ್ಪೆಕ್ಟರೇಟು ಯಾವಾಗಲೂ ಅಪ್ರೂವ್ ಮಾಡಬೇಕಾಗತ್ತೆ. ಹಾಗೆ ಅವರು ಪ್ರತಿ ವರ್ಷನೂ ಅದನ್ನ ರಿನ್ಯೂ ಮಾಡಿದಾಗ ಅಪ್ರೂವ್ ಆವಾಗ ಇದರದ್ದು ಸಿದ್ಧತೆಗಳನ್ನು ಅವರು ಅಲ್ಲಿ ಹೋಗಿ ಮಾನಿಟರ್ ಮಾಡಿ ಅವರು ಕೂಡ ನೋಡ್ತಾರೆ, ನಾವು ಕೂಡ ನೋಡ್ತೀವಿ. ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅವರು ಕೂಡ ಇದನ್ನ ಚೆಕ್ ಮಾಡ್ತಾರೆ. ಓಕೆ, ಸೊ ಇಲ್ಲಿವರೆಗೆ ಡಾಕ್ಟರ್ ಹರಪನಹಳ್ಳಿ ಅವರು ನಮಗೆ ಈ ಒಂದು ಕೈಗಾರಿಕಾ ರಾಸಾಯನಿಕ ವಿಕೋಪ ನಿರ್ವಹಣೆ ಬಗ್ಗೆ, ಇದು ದೊಡ್ಡ ವಿಷಯ ಆಗಿರೋದ್ರಿಂದ ಇಲ್ಲಿ ನಾವು ಎಲ್ಲ ಒಂದು ಟೆಕ್ನಿಕಲ್ ಆಗಿ ಎಲ್ಲ ಮಾತಾಡೋಕ್ಕಾಗದೇ ಇರ್ಬೋದು. ಆದರೆ ಮುಖ್ಯವಾಗಿ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳ ಪಾತ್ರ ಏನು, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಆಡಳಿತದ ಪಾತ್ರ ಏನು, ಸಮುದಾಯ ಮಟ್ಟದಲ್ಲಿ ಸಮುದಾಯಕ್ಕೂ ಕೂಡ ಇದರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಮಾತ್ರ ಇದು ಸಾಧ್ಯ ಅನ್ನುವಂಥದ್ದನ್ನು ಭಾಳ ಒತ್ತಿ ಹೇಳ್ತಾ ಇದ್ದಾರೆ. ಯಾಕಂದರೆ ಸಮುದಾಯಕ್ಕೂ ಕೂಡ ಈ ವಿಷಯ ತಿಳಿದಿರಬೇಕು. ಯಾಕಂದರೆ ಅವರು ಯಾಕಂದರೆ ಇಲ್ಲಿ ಬೋಫಾಲ್ ಕ್ಯಾಸ್ಟ್ ಟ್ರೆಜಿಡಿ ಆದಂತೆ ಸಮುದಾಯವೇ ಇದಕ್ಕೆ ಸಾಕಷ್ಟು ಬಾರಿ ಪರಿಣಾಮ ಸಮುದಾಯದ ಮೇಲೆ ಆಗ್ತಾ ಇರೋದ್ರಿಂದ ಸಮುದಾಯಕ್ಕೂ ಕೂಡ ಈ ವಿಷಯ ತಿಳಿದಿರಬೇಕಾಗುತ್ತೆ. ಯಾಕಂದರೆ ಹಲವಾರು ರಾಸಾಯನಿಕ ಅನಿಲಗಳು ಇದರ ಪರಿಣಾಮ ಅವ್ರ ಮೇಲೆ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಇಲಾಖೆಗಳು ಏನು ಮಾಡ್ತಾ ಇದ್ದಾರೆ, ಅದು ಇಲಾಖೆಗಳು ಕೂಡ ಇವನ್ ಇಲಾಖೆಯಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಇದನ್ನು ಆಗಾಗ ಮಾನಿಟರ್ ಮಾಡೋದು ಒಳ್ಳೆಯದು. ಯಾಕಂದರೆ ಫ್ಯಾಕ್ಟರೀಸ್ ಆ್ಯಂಡ್ ಬಾಯ್ಲರ್ಸ್ ಅಲ್ಲಿರುವಂಥ ಇನ್ಸ್ಪೆಕ್ಟರೇಟ್ ಅಂತ ಹೇಳಿದ್ರು, ಅವರು ಕೂಡ ಆಗಾಗ ಇದನ್ನು ಹೋಗಿ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದರೆ ಅವರ ಒಂದು ಪೂರ್ವ ಸಿದ್ಧತೆ ಹೇಗಿದೆ ಅದನ್ನು ಮಾಕ್ ಡ್ರಿಲ್ ಮಾಡ್ತಾ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ರಾಸಾಯನಿಕ ವಿಕೋಪ ನಿರ್ವಹಣಾ ಯೋಜನೆ ತಯಾರಾಗಬೇಕಾಗುತ್ತೆ. ಅದಕ್ಕೆ ಜಿಲ್ಲಾ ಕ್ರೈಸಿಸ್ ಗ್ರೂಪ್ ಅಂತ ಹೇಳಿದ್ರು ಜಿಲ್ಲಾ ಮಟ್ಟದಲ್ಲಿ. ಅದು ಕೂಡ ಈಗ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಬಂದ ಮೇಲೆ ಅದು ಕೂಡ ಸ್ವಲ್ಪ ಅದರ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಅದನ್ನು ಕೂಡ ಹೇಳ್ತಾ ಇದ್ರು. ಸೊ ಅದನ್ನು ನಾವು ಎಲ್ಲ ಜಿಲ್ಲಾ ಮಟ್ಟದ ಯೋಜನೆ ಕೂಡ ಅದರ ಅನುಗುಣವಾಗಿ ಅದನ್ನು ಕೂಡ ನಾವು ಪರಿಷ್ಕರಿಸಬೇಕಾಗುತ್ತೆ. ಸೊ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಸೊ ಡಾಕ್ಟರ್ ಹರಪನಹಳ್ಳಿ ಅವರಿಗೆ ನಮ್ಮ ವಿಕೋಪ ನಿರ್ವಹಣಾ ಕೇಂದ್ರದ ಪರವಾಗಿ ಮತ್ತು ಈ ಸರ್ವೆ ಸಂಸ್ಥೆ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ಬೋದು. ನಮಸ್ಕಾರ. ನಮಸ್ಕಾರ. ಮಾನ್ಯರೇ, ನಾವು ಪ್ರಶ್ನೋತ್ತರ ಅವಧಿಗೆ ಹೋಗೋದಕ್ಕೆ ಮುಂಚಿತವಾಗಿ ಒಂದು ವಿಷಯ ಮಂಡನೆ ಇದೆ. ತಾವು ಅದನ್ನು ಗಮನಿಸಿ ನಂತರ ನಾವು ಪ್ರಶ್ನೋತ್ತರ ಅವಧಿಗೆ ಹೋಗೋಣ. ಈ ಒಂದು ವಿಕೋಪ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಮುದಾಯ ಮಟ್ಟದಲ್ಲಿ ಯಾವುದೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನವದೆಹಲಿಯ ರಾಷ್ಟ್ರ ವಿಕೋಪ ನಿರ್ವಹಣಾ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಗುಪ್ತಾರವರು ತಮಗೆ ಒಂದು ವಿಷಯ ಮಂಡನೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ.
ತಾವಿದನ್ನು ಗಮನಿಸಿ ನಂತರ ಪ್ರಶ್ನೋತ್ತರ ಅವರಿಗೆ ಸಿದ್ಧರಾಗಬೇಕು ಅಂತ ಕೇಳ್ಕೊಳ್ತೇನೆ. ಅನಿಲ್ ಗುಪ್ತಾ ಅವರು ಈ ಒಂದು ವಿಷಯ ಮಂಡನೆ ನಡೆಸ್ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. I'll be showing some of the presentation. Some of the PPTs are there, and many of the important issues has already been discussed by the experts, Dr. Harpanalli, Dr. Prakash Rao, and my colleague Sushma Guleria on the basic principles of community-based disaster management and the other issues. There are some aspects which I want to touch upon. Please start the PPT. The very first question, that why disaster management and how disaster management. So everyone will have a question to himself or herself, that who am I? Why I need to learn about disaster management, or why I should know about the disaster management. There are two pictures. So maybe from my side or maybe from your side, we have to look that who am I and why I need to learn about disaster management. Then we can have a look over these two pictures and have a question to ourselves, that which one is more disaster prone, or what we can perceive from these two pictures. Certainly the greener one is better one, and we can have a less chances of disasters, and on the other we can have more hazardous situations. Next please. Karnataka, we already know that it is around Dr. Prakash Rao already discussed that around 80% of the area is drought prone, and the drought is of dry type. And if we look at the groundwater conditions, that it is second state in the country after Rajasthan, which has a second lowest replenishable water resources. So, and the total irrigation potential also in Karnataka is also not very good. So we need to have a greater focus on the water resources, and we can say that the integrated application of the natural resources are the land water interface. So my message through this discussion is that can we have a approach, can we develop an approach where we can combine the natural resource management aspects, like for example in many of the states and many parts in the Karnataka state itself, we have the programs related to community based natural resource management, and now we are talking about the community based disaster risk management. So do we find some convergence or some interrelations between these two concepts, the community based natural resource management and the community based disaster risk management? And my apprehension is that yes, if we have the linkages, we can foresee the linkages, and then we can work out that how these two programs can go together, or we can identify some level of convergence. Next please. Then if we look in the coastal areas, that around 320 kilometers of the coast, west coast comes in the Karnataka, and mangroves also, they cover an area of 6,000 hectares in Karnataka. And we already know, being the grassroots workers, being the grassroots officials, or the people in different talukas and the various regions in the state, we know that mangroves play a very very significant role in coastal protection and the protection during the cyclone. The previous one, can you see the previous slide? This slide I have tried to show the salt water intrusion, the fresh water getting fastly depleted, and the salt water taking place of the fresh water. So this is another kind of drought situation. The water is there, but water is not usable. So a man-made condition of water scarcity, and thus the water is not available or not fit for use, and the salt water taking the place in the fresh water aquifers. Next please. This is the picture of mangrove. You all are aware about the mangroves and their role. I just wanted to point out that should we not look towards the natural resource aspects, that how and why natural resources play a significant role in protection against the hazards. This picture, just I have tried to remind you about the various practices of agriculture
we have the mixed cropping pattern, we have the monocropping pattern, and various other cropping practices. So what is the difference? Which type of cropping practices are more suitable if we look from the disaster resilience angle or from vulnerability reduction angle? For example, the mixed cropping has provides you a greater opportunity of developing resilience. For example, if we take an example of the pest attack or a pathogenic attack or a insect pest, and all the insect pests, we know that they have a particular target species or a target plant. And if we have a monocropping system, and if in the case of it pest attack, all crops will be vanished. But if we have a multiple type of cropping pattern or multi-cropping system, then certain crops will be resistant, certain crops will be damaged. So even though there is some disaster, we will be having some crops safe even after certain calamities. So the vulnerability will be significantly reduced. Next, please. This is the vermicomposting or the practices of using various animal dung in developing or in improving the soil quality. The soil quality improvement does not relate to only the agricultural productivity, but also it manages the environment and reduces the chances of the disasters like drought or the soil erosion. Next, please. These are the worms. You might be aware already about these worms, and I quote, and it has already been quoted worldwide, that earthworms are the best friend of the farmers, and we have to look into this aspect, that how the earthworm technologies or earthworm application in our fields and farms can help improve the soil fertility, can help reduce the soil erosion, and can help us developing reduced level of vulnerability. Then certain methods of vermicomposting. These are also the practices related to more and more and better land management. Some examples of different type of vermicomposting I have tried to show in this picture, and two other methods will be shown in the next slide. So these are different type of vermicomposting technologies we are already putting in practice, and we can see that how these practices related to soil and water conservation can lead to better natural resource management, and how these practices may be related to the disaster resilience. Then community assessment. My colleagues have already discussed about the various practices involved in the community level disaster risk management and community level preparedness. So community assessment is one of the major component, that to understand the risk by the community themselves, because the community based management is the management of disasters by the community for the community and using the community based tools. Next, please. Then communication. I have tried to show some of the modes, some of the important modes of communication, and we have to identify that what mode is of communication is applicable. Today we have seen some discussion about the ham radio application also. Now we have mobile as a very popular communication tool. Then walkie talkies are there, then personal discussions are there, email and other facilities are there. But in what condition, what type of communications may be required? And when I talk of the disaster communication, I do not talk of the disaster of the communication of the incidents only, but communication of risk is equally important. Means when there is no disaster, but understanding the risk should also be communicated to the relevant people, even if there are some chances. And number two, when I am talking of the natural resource management clubbing with the disaster risk management, then where are the expertise, and if the expertise is there located somewhere else, then do we have a communication network? If I want, or if a member of the community wants some expertise or want a consultation with the NRM experts, that how that then the communication network can be established. So here also we are required to develop a communication network with the experts and with the user groups. For example, the weather data products, like the farmers are informed by the radio and other means about the changes in the weather are likely the weather pattern, but they should also be informed, or they can develop some community expertise who can interpret this information and inform the farmers that how the changing weather will affect their fields and farms, and so that the cropping patterns can be adjusted. For example, if the rainfall is getting delayed by 1 week, so what crop they have to show, or what changes in their field practices has to be undertaken. Next, please. Next slide. Yeah.
My colleagues have already discussed about the development of certain maps which we